ಮಂಗಳೂರಿನ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾನೂನು ಕಾಲೇಜಿನ 28ನೇ ವರ್ಷದ ರಾಷ್ಟ್ರೀಯ ಕಾನೂನು ಹಬ್ಬವು ಏಪ್ರಿಲ್ 24, 25 ಮತ್ತು 26ರಂದು ಕಾಲೇಜು ಆವರಣದಲ್ಲಿ ನಡೆಯಲಿದೆ ಎಂದು ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ತಾರನಾಥ ಈ ವಿಷಯವನ್ನು ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಏಪ್ರಿಲ್ 24ರಂದು ಪೂರ್ವಾಹ್ನ 9:30ಕ್ಕೆ ಕಾರ್ಯಕ್ರಮ ಉದ್ಘಾಟನೆಯಾಗಲಿದೆ. ಕೇರಳದ ಕೊಚ್ಚಿಯ ನ್ಯಾಷನಲ್ ಯೂನಿವರ್ಸಿಟಿ ಆಫ್ ಅಡ್ವಾನ್ಸ್ಡ್ ಲೀಗಲ್ ಸ್ಟಡೀಸ್ನ ಕುಲಪತಿ ಪ್ರೊಫೆಸರ್ ಡಾಕ್ಟರ್ ಜಿ.ಬಿ. ರೆಡ್ಡಿ ದೀಪ ಪ್ರಜ್ವಲನೆಯನ್ನ ಮಾಡಲಿದ್ದಾರೆ. ಎಸ್ಡಿಎಂ ಪೂರ್ವ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ರಾಘವೇಂದ್ರ ರಾವ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಎಸ್ಡಿಎಂ ಪೂರ್ವ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ರಾಘವೇಂದ್ರ ರಾವ್, ಕಾಲೇಜಿನ ಡಾಕ್ಟರ್ ಅಶ್ವಿನಿ ಪಿ ಹಾಗೂ ವಿದ್ಯಾರ್ಥಿಗಳಾದ ವಿದ್ಯಾ ಮಹಾನ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಪ್ರತಿ ವರ್ಷ ಕಳೆದ 28 ವರ್ಷಗಳಿಂದ ನಮ್ಮ ಕಾನೂನು ಮಹಾವಿದ್ಯಾಲಯದಲ್ಲಿ ರಾಷ್ಟ್ರ ಮಟ್ಟದ ಕಾನೂನು ಹಬ್ಬವನ್ನು ನಾವು ಹಮ್ಮಿಕೊಳ್ತಾ ಇದ್ದೇವೆ. ಮೊದಲನೇದಾಗಿ ಇದು ಅಣುಕು ನ್ಯಾಯಾಲಯ ರಾಷ್ಟ್ರ ಮಟ್ಟ ಅಣುಕು ನ್ಯಾಯಾಲಯ ಸ್ಪರ್ಧೆ ಎಂದು ಆರಂಭಗೊಂಡಿತ್ತು. ಆಮೇಲೆ ತಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ ಎಸ್ಡಿಎಂ ಕಾನೂನು ಕಾಲೇಜಿನಲ್ಲಿ ನಾವು ವಿಭಿನ್ನ ರೀತಿಯ ಪ್ರಯೋಗಗಳನ್ನು ಮಾಡ್ತಾ ಇದ್ದೇವೆ. ಹಲವಾರು ಪ್ರಯೋಗಗಳನ್ನು ಮಾಡಿದ ನಂತರ ನಮಗೆ ಇದನ್ನು ರಾಷ್ಟ್ರೀಯ ಹಬ್ಬವನ್ನಾಗಿ ಆಚರಿಸಿಕೊಳ್ಳುವಂತ ಒಂದು ಆಲೋಚನೆ ಬಂತು. ಅದರಿಂದ ಈ ವರ್ಷ ನಾವು 28ನೇ ಎಡಿಷನ್ ರಾಷ್ಟ್ರೀಯ ಕಾನೂನು ಹಬ್ಬವನ್ನು ಹಮ್ಮಿಕೊಳ್ತಾ ಇದ್ದೇವೆ. ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಹಿಂದಿನ ಕಾಲದಲ್ಲಿ ವಕೀಲ ವೃತ್ತಿಗೆ ಒಬ್ಬ ವಕೀಲನಾಗಬೇಕಿದ್ದರೆ ಅವನಿಗೆ ಕಾನೂನಿನ ಬಗ್ಗೆ ತಿಳುವಳಿಕೆ ಮತ್ತು ಆ ಕಾನೂನನ್ನು ಯಾವ ಪ್ರಕರಣಗಳಿಗೆ ಹೇಗೆ ಅನ್ವಯಿಸಬೇಕು ಅಂತ ತಿಳ್ಕೊಂಡ್ರೆ ಅದು ಮಾತ್ರ ಸಾಧ್ಯವಿತ್ತು. 1990ರ ದಶಕದಲ್ಲಿ ನಮ್ಮ ಕಾನೂನು ಕ್ಷೇತ್ರದಲ್ಲಿ ಮತ್ತು ವಕೀಲ ವೃತ್ತಿಯಲ್ಲಿ ಒಂದು ಸಮಗ್ರವಾದ ಬದಲಾವಣೆ ಬಂತು. ಈ ದಿನ ನಾವು ಏನ್ ಮಾಡ್ಬೇಕಂತ ಹೇಳಿದ್ರೆ, ಯಾರನ್ನು ವಕೀಲರಾಗಿ ನಾವು ಸೃಷ್ಟಿಸ್ತಾ ಇದ್ದೆವು ಅವರಿಗೆ ಹಲವಾರು ರೀತಿಯ ಸ್ಕಿಲ್ಸ್ಗಳು ಬೇಕಾಗುತ್ತೆ. ಮೊದಲನೇದಾಗಿ ಕಕ್ಷಿದಾರನನ್ನು ಹೇಗೆ ಅರ್ಥ ಮಾಡಿಕೊಳ್ಳುವುದು,